ಇಬ್ಬರ ತಲೆ ದೇಹದಿಂದ ಕಿತ್ಕೊಂಡು ಹೋಗಿರುತ್ತೆ. 4 ಜನರ ಬಾಡಿ ಪಾರ್ಟ್ಗಳು ರೋಡ್ ಮೇಲೆ ಛಿದ್ರ ಛಿದ್ರ ಆಗಿ ಬಿದ್ದಿರುತ್ತೆ. 7 ಜನ ಸ್ನೇಹಿತರು ಒಂದು ಹೊಸ ಇನೋವಾ ಹೈಕ್ರಾಸ್ ಅಲ್ಲಿ ಹೋಗ್ತಿರ್ತಾರೆ. ಅವರ ಪಕ್ಕನೆ ಒಂದು BMW ಬಹಳ ಫಾಸ್ಟ್ ಆಗಿ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಇದರಿಂದ ಇನೋವಾದಲ್ಲಿದ್ದವ್ರಿಗೆ ಈಗೋ ಹರ್ಟ್ ಆಗುತ್ತೆ. ನನಗಿಂತ ಸ್ಪೀಡಾಗಿ ಹೇಗೆ ಹೋದ ಅವನು, ನಾನು ಅವನಕ್ಕಿಂತ ಸ್ಪೀಡಾಗಿ ಹೊಡಿತೀನಿ, ಅವನಿಗೆ ಓವರ್ಟೇಕ್ ಮಾಡ್ತೀನಿ ಅಂತ 150-160 ಸ್ಪೀಡಲ್ಲಿ ಗಾಡಿ ಓಡಿಸ್ತಾನೆ. ಆ ಸ್ಪೀಡಲ್ಲಿ ಗಾಡಿ ನಿಯಂತ್ರಣಕ್ಕೆ ಸಿಗದೆ ಹೋಗಿ ಒಂದು ಕಂಟೈನರ್ಗೆ ಡಿಕ್ಕಿ ಹೊಡೆಯುತ್ತೆ. 6 ಜನ ಸ್ನೇಹಿತರ ಬಾಡಿ ಛಿದ್ರ ಛಿದ್ರ ಆಗಿ ಹೋಗುತ್ತೆ. ನಮ್ಮ ಗಾಡಿಯ ಸ್ಪೀಡು ನಮ್ಮ ಅವಶ್ಯಕತೆಗೆ ತಕ್ಕಂತಿರ್ಬೇಕು, ನಮ್ಮ ಅಹಂಕಾರಕ್ಕೆ ತಕ್ಕಂತಲ್ಲ. ಅಂಡ್ ಬಹಳ ಮುಖ್ಯವಾಗಿ ಜೀವನ ಅನ್ನೋ ರೇಸಲ್ಲಿ ಯಾರು ಸೀರಿಯಸ್ ಆಗಿರ್ತಾರೋ ಅವರು ರೋಡ್ ಮೇಲಿರುವಂತಹ ಕಾಂಜಿ ಪಿಂಜಿಗಳ ಜೊತೆ ರೇಸಿಗೆ ಇಳಿಯೋದಿಲ್ಲ. ಅಂಡ್ ತುಂಬಾ ಅಹಂಕಾರದಿಂದ ಸ್ಪೀಡ್ ಆಗಿ ಗಾಡಿನ ಓಡಿಸಿ ಯಾರು ಕೂಡ ಪೌರುಷ ತೋರಿಸಬೇಕಾಗಿಲ್ಲ. ಯಾರು ತಮ್ಮ ಜೊತೆಗಿರುವಂತವ್ರನ್ನ ಸೇಫ್ ಆಗಿ ಕಂಫರ್ಟೇಬಲ್ ಆಗಿ ದಡ ಸೇರಿಸ್ತಾನೋ ಅವನೊಬ್ಬ ನಿಜವಾದ ಡ್ರೈವರು, ಅವನೊಬ್ಬ ನಿಜವಾದ ಪುರುಷ. ಜೀವನದಲ್ಲಿ ನಾವು ನಮ್ಮ ಕನಸುಗಳತ್ತ ಸ್ಪೀಡ್ ಆಗಿ ಹೋಗ್ಬೇಕು, ನಮ್ಮ ಸಾವಿನತ್ತ ಅಲ್ಲ. ಈ ವಿಡಿಯೋನ ಗಾಡಿ ಓಡಿಸುವಂತ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಜವಾಬ್ದಾರಿಯಿಂದ ಗಾಡಿ ಓಡಿಸಕ್ ಹೇಳಿ. ಗಾಡಿ ಓಡಿಸುವಾಗ ಎಲ್ಲೂ ಕೂಡ ನಿಮ್ಮ ಅಹಂಕಾರವನ್ನ ಅಡ್ಡ ತರಬೇಡಿ ಅಂತ ಹೇಳಿ.